SSP ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಪ್ಪ ಅಂದರೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಯಾರ್ಯಾರು ಅಪ್ಲಿಕೇಶನ್ ಹಾಕಿರೋರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ಏನಪ್ಪ ಅಂದರೆ ನಿಮ್ಮ ಅಪ್ರೂವಲ್ ಎಲಿಜಿಬಲ್ ಆಗಿದ್ದರೆ, ಎಸ್ ಅಂತ ಅಪ್ರೂವಲ್ ಎಲಿಜಿಬಲ್ ಆಗಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ಅಮೌಂಟು ಸ್ಯಾಂಕ್ಷನ್ ಆಗುತ್ತಂತೆ. ಅಪ್ಡೇಟ್ ಕೂಡ ಬಂದಿದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಈಗ PM ವಿದ್ಯಾಸಿರಿ ಅಮೌಂಟ್ ಅಂತ ಸ್ಯಾಂಕ್ಷನ್ ಆಗಿತ್ತು 8,000 ರೂಪಾಯಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗಿದೆ. ಭಾಳ ಜನಕ್ಕೆ ಆ ಅಮೌಂಟ್ ಕೂಡ ಬಂದಿಲ್ಲ. ಆ್ಯಂಡ್ ಇನ್ನೊಂದಿದೆ DBT ಫೀಸ್ ಅಮೌಂಟ್ ಇದೆ. ಫೀಸ್ ಅಮೌಂಟ್ ಎಲ್ಲರಿಗೂ ಬರುತ್ತಾ? ಈಗ ವಿದ್ಯಾಸಿರಿ ಬಂದಿರೋರಿಗೆ ಫೀಸ್ ಅಮೌಂಟ್ ಬರಲ್ವಾ? ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಈಗ ವಿದ್ಯಾಸಿರಿ ಅಮೌಂಟ್ ಕೂಡ ಬೀಳುತ್ತೆ, ಫೀಸ್ ಅಮೌಂಟ್ ಕೂಡ ಬೀಳುತ್ತೆ ಅಂತ ಅಪ್ಡೇಟ್ ಬಂದಿದೆ. ಭಾಳ ಜನಕ್ಕೆ ಎರಡೂ ಕೂಡ ಬಿದ್ದಿದ್ದರಿಂದ ಅಪ್ಡೇಟ್ ಬಂದಿದೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಎರಡು ಅಮೌಂಟ್ ಕೂಡ ಬೀಳುತ್ತೆ ಅಂತ ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಯಾರ್ಯಾರ್ದು SSP ಎಲಿಜಿಬಲ್ ಎಸ್ ಅಂತ ಆಗಿದೆಯೋ ಪ್ರತಿಯೊಬ್ಬರು ಕೂಡ ಅಮೌಂಟನ್ನು ಸ್ಯಾಂಕ್ಷನನ್ನು ಮಾಡ್ತಾರಂತೆ. ಇನ್ನು ವೆಯ್ಟ್ ಮಾಡಬೇಕು. ಏನಕ್ಕೆ ಅಂದರೆ ಫಂಡು ರಿಲೀಸ್ ಮಾಡಿದ ತಕ್ಷಣ ಅಂದರೆ ಒಂದೇ ಸಲ ರಿಲೀಸ್ ಮಾಡಲ್ಲ ಫಂಡನ್ನು. ಆ್ಯಂಡ್ ಟೈಮ್ ತೊಗೊಂಡು ರಿಲೀಸನ್ನು ಮಾಡ್ತಾರೆ. ಆ್ಯಂಡ್ ಅಪ್ರೂವಲ್ ಎಸ್ ಅಂತ ಆಗಿದರೆ, ಅಪ್ರೂವಲ್ ನೀವು ಎಲಿಜಿಬಲ್ಗೆ ಎಸ್ ಅಂತ ಆಗಿದರೆ ಪ್ರತಿಯೊಬ್ಬರಿಗೂ ಕೂಡ ಅಮೌಂಟು ಸ್ಯಾಂಕ್ಷನ್ ಆಗ್ತದೆ. ಆ್ಯಂಡ್ ಇನ್ನೊಂದೀಗ ವಿದ್ಯಾಸಿರಿ ಅಮೌಂಟು ಬಂದಿದೆಯಲ್ಲ 8,000 ರೂಪಾಯಿ, ಇನ್ನು ಫೀಸ್ ಅಮೌಂಟ್ ಕೂಡ ಅವ್ರಿಗೂ ಕೂಡ ಸ್ಯಾಂಕ್ಷನಲ್ಲಿ ಆಗುತ್ತಂತೆ ಅಪ್ಡೇಟ್ ಕೂಡ ಬಂದಿದೆ. ಇದು ಗುಡ್ ನ್ಯೂಸ್ ಆಗಿರುತ್ತೆ. ಇನ್ನು ಯಾರಿಗೂ ₹1 ಅಮೌಂಟ್ ಬಂದಿಲ್ಲ ಅನ್ನೋರಿಗೂ ಅವ್ರಿಗೂ ಕೂಡ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಇನ್ನು ಜುಲೈ ಮಂತಲ್ಲಿ ಫುಲ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.